Hello guys, welcome back to Ashu's blog YouTube channel. ಏನು ಮಾಡ್ತಾ ಇದ್ದೀರಮ್ಮ? ಏನು ಮಾಡ್ತಾ ಇದ್ದೀರಾ? ಕರ್ಜಿಕಾಯಿ. ಏನು ಸ್ಪೆಷಲ್ ಕರ್ಜಿಕಾಯಿ ಮಾಡ್ತಾ ಇದ್ದೀರಲ್ಲ? ಮಾಡಿ ಇಟ್ಕೊಂತ ಇದ್ದೀನಿ. ಹಾಂ, ಹೊಸ ವರ್ಷಕ್ಕೆ ಹ್ಞೂ ಇವಾಗಲೇ ಹ್ಞೂ ಕರ್ಜಿಕಾಯಿ ಮಾಡಿ ಇಟ್ಕೊಂಡ್ರೆ ಆರಾಮ್ಸೆ ಟೂರ್ ಹೊಡಿಬೋದು. ಟೈಮ್ ಬಂದು 1 o'clock ಆಗಿದೆ. ಇವಾಗ ಕರ್ಜಿಕಾಯಿ ಮಾಡ್ಕೊಂಡು ಕೂತಿದ್ದಾರೆ. ನಗಕ್ಕಾಗದೆ, ಅಳಕ್ಕಾಗದೆ, ಕೆಲಸ ಮಾಡೋಕ್ಕಾಗದೆ, ಹಾಗೆ ಬಿಡೋಕ್ಕಾಗದೆ ನಮ್ಮ ಅಮ್ಮನ ಪಾಡು ನೋಡೋಕ್ಕಾಗ್ತದೆ. ಆಲ್ಮೋಸ್ಟ್ ನೈಟ್ 2 o'clock ಆಗಿತ್ತು. ಅಮ್ಮ ಆಲ್ಮೋಸ್ಟ್ ಎಲ್ಲ ಕೆಲಸನೂ ಮಾಡಿ ಮುಗಿಸಿದ್ರು. ಕರ್ಜಿಕಾಯಿ ಮಾಡೋದು ಒಂದು ಬ್ಯಾಲೆನ್ಸ್ ಇತ್ತು. ಸೊ ಅದಕ್ಕೆ ಅವ್ರಿಗೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡು, ನಾನು ಮಾಡ್ತೀನಿ ಅಂತ ಹೇಳಿಬಿಟ್ಟು ನಾನು ಕರ್ಜಿಕಾಯಿ ಸ್ಟಾರ್ಟ್ ಮಾಡಿದೆ. ಆ್ಯಕ್ಚುಲಿ ತುಂಬ ಇಯರ್ಸ್ ಆದಮೇಲೆ ಕರ್ಜಿಕಾಯಿ ಮಾಡಿದ್ದು ಅಂದ್ಕೊತೀನಿ. ಒನ್ ಆ್ಯಂಡ್ 2 years ಆಯ್ತು ಅನಿಸುತ್ತೆ. ತುಂಬ ಚೆನ್ನಾಗಿ ಬಂದಿತ್ತು. ಟೇಸ್ಟ್ ವಾಸ್ ಟು ಗುಡ್, ಸಖತ್ತಾಗಿತ್ತು. ನಾವಂತೂ 3 days ಕಂಟಿನ್ಯೂಸಾಗಿ ಕರ್ಜಿಕಾಯಿನೇ ತಿಂದಿದ್ದೀವಿ. ತುಂಬ ಚೆನ್ನಾಗಿ ಬಂದಿತ್ತು, ಕ್ರಿಸ್ಪಿಯಾಗಿ, ಕ್ರಂಚಿಯಾಗಿ, ಸಕ್ಕತ್ತಾಗಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ವಿಡಿಯೋ ಆಗಿರುತ್ತೆ. ನಾನು ಕೋಸಂಬರಿ ಮಾಡಲಿಕ್ಕೆ ಕ್ಯಾರೆಟು, ಈರುಳ್ಳಿ, ಸೌತೆಕಾಯಿ, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಚಿಕ್ಕದಾಗಿ ಉದ್ದು ಕಟ್ ಮಾಡ್ಕೊಂಡಿದ್ದೀನಿ. ಇನ್ನು ಉದ್ದಿನ ಬೇಳೆನ ನೈಟೇ ಅಮ್ಮ ನೆನೆಸಿದ್ರು. ನೈಟೆಲ್ಲ ಹೋಲ್ ನೈಟ್ ನೆನೆಸ್ಬಿಟ್ಟು ಇವಾಗ ಅದರಲ್ಲಿರೋ ನೀರೆಲ್ಲ ತೆಗೆದು ಸಪ್ರೇಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಎಲ್ಲ ಕಟ್ ಮಾಡಿ ಆದಮೇಲೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಟೋಟಲಾಗಿ ಕಟ್ ಮಾಡಿರೋ ಅಷ್ಟು ಪದಾರ್ಥಗಳನ್ನ ಮಿಕ್ಸ್ ಮಾಡಿಕೊಂಡು ಆ ಬೇಳೆಗೆ ಸ್ವಲ್ಪ ಲೆಮನ್ನು ಆ್ಯಂಡ್ ಸಾಲ್ಟು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಕೋಸಂಬರಿ ರೆಡಿ ಆಗುತ್ತೆ. ಅದು ಒಂದೇ ನಾನು ಬೆಳಗ್ಗೆ ಎದ್ಬಿಟ್ಟು ಮಾಡಿದ್ದು. ನೆಕ್ಸ್ಟ್ ಗೆಸ್ಟ್ ಬಂದಿದ್ರು ಅಂತ ಅಮ್ಮ ಊಟ ಕೊಡೋಕ್ಕೆ ಎಲ್ಲ ರೆಡಿ. ಇನ್ನು ನ್ಯೂ ಇಯರ್ ಸ್ಪೆಷಲ್ಗೆ ಏನೆಲ್ಲ ಐಟಮ್ ಮನೇಲಿ ಮಾಡಿದರು ಅಂದರೆ ಕರ್ಜಿಕಾಯಿ ಮಾಡಿದರು, ಮತ್ತು ಪಾಪಡ್ ರೆಡಿ ಇದೆ, ಹೋಳಿಗೆ ಸಾಂಬಾರು ಮಾಡಿದರು, ಹೋಳಿಗೆ ಸಾಂಬಾರು ರೆಡಿ ಇದೆ. ಸೊ ಅಮ್ಮ ನೈಟೇ ಎಲ್ಲ ಮಾಡಿ ಇಟ್ಟಿದ್ರು, ಯಾಕಂದರೆ ನನ್ನ ತಮ್ಮ ಮನೆಗೆ ಬರ್ತಾಯಿದ್ದ, ಅದಕ್ಕೆ. ಕೋಸಂಬರಿನೂ ರೆಡಿ ಆಯಿತು. ನೆಕ್ಸ್ಟು ಪಲ್ಯ ಮಾಡಿದ್ದಾರೆ, ತರಕಾರಿ ಪಲ್ಯ, ಅವರೆಕಾಳು ಮತ್ತು ಬೀನ್ಸ್ ಹಾಕಿ ಪಲ್ಯ ಮಾಡಿದ್ದಾರೆ. ಕರ್ಜಿಕಾಯಿ ಪೌಡರೂ ಎತ್ತಿಟ್ಟಿದ್ರು. ಸೊ ನನ್ನ ತಮ್ಮರು ಔಟ್ಸೈಡ್ ಹೋಗಿ ವರ್ಕ್ ಮಾಡೋದ್ರಿಂದ ಅವನಿಗೆ ಕೊಟ್ಬಿಟ್ಟು ಕಳಿಸ್ಲಿಕ್ಕೆ. ನೆಕ್ಸ್ಟು ರೈಸ್ ಇದೆ. ಇದಿಷ್ಟು ನಾವು ಈ ನ್ಯೂ ಇಯರ್ಗೆ ಒಂದು ಡಿನ್ನರ್ ಮನೇಲಿ ಅರೇಂಜ್ ಮಾಡಿದ್ವಿ ಫಾರ್ ನನ್ನ ಬ್ರದರ್ಸ್ಗೋಸ್ಕರ. ಚೆನ್ನಾಗಿತ್ತು ಗೆಟ್ ಟುಗೆದರ್. ನನ್ನ ತಮ್ಮ 3 months ಆದಮೇಲೆ ಮತ್ತೆ ಮನೆಗೆ ಬಂದಿದ್ದ. ಸೊ ಅವ್ನು ಬಂದಮೇಲೆ ಒಂದು ಒಳ್ಳೆ ಊಟ ಮಾಡಿದ್ವಿ, ಖುಷಿ ಆಯಿತು. ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ.